ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರ್ಥಕ್ ಸರ್, ಈ ಮನೆಯಲ್ಲಿ ನನ್ನ ಏಳಿಗೆ ನನ್ನ ಕೆಲಸನ ಸಹಿಸದೇ ಇರೋ ಏಕೈಕ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆಲ್ಲ ಹೇಳೋದು ಮರ್ತ್ಬಿಟ್ಟೆ. ಈ ಪ್ರೇಮಿಗಳನ್ನ ಒಂದು ಮಾಡಕ್ಕೆ ನಾನು ನನ್ನ ಜೀವನಾನೇ ಗಂಧದ ತರ ತೇಯ್ದಿದ್ದೀನಿ. ಆಮೇಲೆ ಧ್ರುವ ಸರು, ಅದಿತಿ ಮೇಡಮು ಫಸ್ಟ್ ಟೈಮು ಪಾರ್ಕಲ್ಲಿ ಮೀಟ್ ಮಾಡಬೇಕಾದ್ರೆ ನಾನೇ ಮೀಡಿಯೇಟರ್ ಆಗಿದ್ದಿದ್ದು. ಅವರಿಬ್ರು ಯಾವತ್ತೂ ನನ್ನ ಮರೆಯಂಗೆ ಇಲ್ಲ. ಕರೆಕ್ಟ್. ವಿಕ್ರಾಂತ್, ಸಾರ್ಥಕ್, ನೀವು ಯಾವಾಗಲೂ ಕಾಂತ್ ನನಗೆ ಬಹಳ ಕ್ಲೋಸ್. ಅವ್ರು ತುಂಬಾ ಒಳ್ಳೆಯವರು. ಅವ್ರ ಮಾತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ಹೇಳ್ತಿದ್ರಿ. ನನಗೆ ಯಾರಾದ್ರೂ ಕ್ಲೋಸ್ ಇದ್ದು ಹೀಗೆ ಮಾಡಿದಿದ್ರೆ ನಾನಂತೂ ಸುಮ್ಮನೆ ಇರ್ತಿರ್ಲಿಲ್ಲ. ಹೇಗೆ ಮಾಡಿದ್ದಿದ್ರೆ ಏನ್ರಿ ಕಾಂತ, ನಿಮ್ ಮೀನು ಜೊತೆ ಡೇಟಿಂಗ್ ಹೋಗಕ್ಕೆ ದುಡ್ಡಿಲ್ಲ ಅಂದಾಗ ನಿಮ್ಮ ಅಕೌಂಟ್ ದುಡ್ಡು ಹಾಕೋರು ಯಾರು? ಅಯ್ಯೋ ಸಾರ್ಥಕ್ ಸರ್, ನೀವೇ. ಮಾಲ್ಗೆ ಹೋದಾಗ ಮೀನು ಜೊತೆ ಮೂವಿ ನೋಡ್ಬೇಕು ಅಂದಾಗ ನಿಮ್ಮ ಅಕೌಂಟ್ಗೆ ದುಡ್ಡು ಕಳಿಸ್ತವ್ರು ಯಾರು? ಚೋಟಾ ಬಾಸ್, ನೀವೇ. ನಿಮ್ ಮೀನು ಜೊತೆ ಬ್ರೇಕಪ್ ಆದಾಗ ಕುಡಿಯಕ್ಕೆ ಕಂಪ್ನಿ ಇಲ್ಲ, ನನ್ನ ಜೊತೆ ಯಾರಾದ್ರೂ ಬನ್ನಿ ಅಂದಾಗ ನಿಮ್ ಜೊತೆ ಬಂದವ್ರು ಯಾರು? ನೀವಿಬ್ರೆ ಚೋಟಾ ಬಾಸ್. ಅಲ್ಲ, ನಮ್ಮ ಹತ್ರ ಇಷ್ಟೆಲ್ಲ ಹೆಲ್ಪ್ ತಗೊಂಡು ನಮ್ಮ ಹತ್ರನೇ ಇಂಥ ಇಂಪಾರ್ಟೆಂಟ್ ಮ್ಯಾಟರ್ನ ಮುಚ್ಚಿಟ್ರಿ ಅಲ್ಲ? ಅದು ಏ ಬಜಾರಿ, ಇನ್ನೊಂದು 5 ನಿಮಿಷ 2 ಮಿನಿಟ್ ಇದೆ, ಕಳಿಸ್ಬಿಡ್ತೀನಿ, ಹೊರಡೋಣ. ಈಗಾಗಲೇ ನಾನು ನನ್ನ ಇಬ್ಬರು ಮಕ್ಕಳನ್ನು ಶ್ರೀಮಂತರು ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರು ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಒಪ್ಕೊಳ್ಳಲ್ಲ. ಏನು ಯಾವಾಗಲೂ ರೌಡಿಸ ಮಾಡೋ ನಮ್ಮ ರೌಡಿ ಬೇಬಿ ಸೈಲೆಂಟ್ ಆಗಿದ್ದಾಳೆ. ನೀನೇನೇ ಹೇಳು ಬಜಾರ್, ನಿನಗೆ ಸೈಲೆನ್ಸ್ ಎಲ್ಲ ಸೂಟ್ ಆಗಲ್ಲ. ಪಟ ಪಟ ಮಾತಾಡ್ತಿರ್ಬೇಕು, ಅವ್ರಿಗನ್ನ ಬೈತಿರ್ಬೇಕು. ಆಗ್ಲೇ ಬಜಾರಿ ಅನ್ನೋ ಹೆಸರಿಗೆ ಕಳೆ. ಏ ಬಜಾರಿ, ಏನಾಯ್ತು? ಯಾಕೊಂಥರ ಇದೆಯಾ? ನಾನು ನಿನ್ನ ಹತ್ರನೇ ಮಾತಾಡ್ತಿರೋ. ಹಾಗೇನಿಲ್ಲ ವೇದ, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀನು ಯಾವಾಗ ಹೇಗಿರ್ತೀನಿ ಅಂತ ನನಗೆ ಗೊತ್ತಿಲ್ವಾ? ಸುಳ್ಳು ಹೇಳ್ಬೇಡ. ಏನಾಯ್ತು ಹೇಳು. ವೇದಾಂತ್, ನಂಗೆ ಅದಿತಿ ಮದುವೆ ಬಗ್ಗೆನೇ ಯೋಚನೆ ಆಗ್ತಿದೆ. ನೆನ್ಪು ಮಾಡಿಕೊಂಡ್ರೆ ನಿದ್ದೆನೇ ಬರಲ್ಲ. ನಾನು ಇರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯ ಬಜಾರಿ? ಅವರಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತೀನಿ. ಸೊ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಕೊಡು. ನೀನೇ ನಿಂತು ಮದುವೆ ಮಾಡಿಸ್ತೀಯ, ನೀನೆಲ್ಲ ಜವಾಬ್ದಾರಿ ತಗೊಳ್ತೀಯ ಅನ್ನೋದ್ರ ಬಗ್ಗೆ ಟೆನ್ಷನ್ ಇಲ್ಲ ವೇದಾಂತ್. ನಂಗೆ ಅಪ್ಪನ ಬಗ್ಗೆನೇ ಟೆನ್ಷನ್ ಆಗ್ತಿರೋದು. ಅಪ್ಪ ಯಾವುದೇ ಕಾರಣಕ್ಕೂ ಅದಿತಿನ ರಾಜಣ್ಣಂಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಅವ್ರು ಹಾಗೆ ಮಾಡಿಬಿಡ್ತಾರೆ, ಎಲ್ಲಿ ಅವ್ರನ್ನ ದೂರ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಆಗಲ್ಲ ಬಜಾರಿ. ಅಪ್ಪನಿಗೆ ಧ್ರುವನ ಮೇಲೆ ಒಳ್ಳೆ ಒಪಿನಿಯನ್. ಅದಿತಿನ ಮದುವೆ ಮಾಡಿಕೊಡೋದಕ್ಕೆ ಅವ್ರಿಗೆ ಖಂಡಿತವಾಗ್ಲೂ ಖುಷಿ ಇರುತ್ತೆ. ಜನ ಏನೇನೋ ಮಾತಾಡ್ತಾರೆ ಅಂತ ಹಂಚ್ತಾ ಇದ್ದಾರೆ ಅಷ್ಟೇ. ಹಾಗಂತ ಈ ಮದುವೆಗೆ ಅವ್ರು ಒಪ್ಕೊಳ್ಳೋದೇ ಇಲ್ಲ ಅಂತಿಲ್ಲ. ನಾವೆಲ್ಲರೂ ಕೂತ್ ಮಾತಾಡ್ಬೇಕಷ್ಟೇ. ನಾವೆಲ್ಲರೂ ಕೂತ್ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಅಪ್ಪ ಖಂಡಿತವಾಗ್ಲೂ ಮದುವೆಗೆ ಒಪ್ಕೊಳ್ತಾರೆ. ಆದರೂ ಹೊಟ್ಟೆ ಒಳಗೆ ಒಂಥರ ಸಂಕಟ ಆಗ್ತಾ ಇದೆ. ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದಾಗ ಮಾಡಿದ ಪ್ರಪೋಸಿಗೆ ಏನಂತ ಉತ್ತರ ಬರುತ್ತೆ ಅಂತ ಟೆನ್ಷನ್ ಆಗುತ್ತಲ್ಲ, ಆ ಥರ ಟೆನ್ಷನ್ ಆಗ್ತಾ ಇದೆ. ಬಜಾರಿ, ನೀನು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನೀನು ಓಕೆ ಅಂದ್ರೆ ಕೊಡ್ತೀನಿ. ಏನು ವೇದಾಂತ್? ಕಣ್ಣು ಮುಚ್ಕೋ, ಹೇಳ್ತೀನಿ. ಒಂಥರ ಚೆನ್ನಾಗಿದೆ. ಇನ್ನೊಂದು ಕೊಡು ನೋಡೋಣ.
ಯೋ ದುಡ್ಡು ಆಸೆ ಬುರ್ಕ ಕಣಯ್ಯ ನೀನು ಕೊಡು ಅಂತ ತಕ್ಷಣ ಕೊಟ್ಬಿಡೋದಾ ಛೀ ನಿಂಗೊಂಚೂರು ನಾಚಿಕೆ ಅನ್ನೋದೇ ಇಲ್ಲ ಬಿಡು. ಇನ್ನೊಂದು ಬೇಕಾ? ಇನ್ನೊಂದು ಕೊಡ್ತೀನಿ, ಕೇಳು. ಏಯ್ ಸುಮ್ಮನೆ ಇರೋ ಅಂದೆ ತಾನೆ. ಏನಾಯ್ತು ತೇಜಸ್? ಆ ವೇದಾಂತ್ ನಾವು ಮಾಡೋ ಎಲ್ಲ ಪ್ಲಾನ್ಗೂ ಅಡ್ಗಾಲ್ ಹಾಕ್ತಾ ಇದ್ದಾನೆ. ಆ ಅದಿತಿನ ಅವನ ತಮ್ಮ ಆ ವೀಲ್ ಚೇರ್ ಧ್ರುವನ್ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಇಷ್ಟು ದಿನ ಏನೆಲ್ಲ ಮಾಡಿದ್ವಿ ಅದೆಲ್ಲ ವೇಸ್ಟ್ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ವೇದಾಂತ್ ಅಂಡ್ ಆ ಸುಹಾಸಿನಿ ಕೂಡ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಹೋಗಿ ಹೋಗಿ ಅವನು ನಂಬಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ತೇಜಸ್, ಅವರಿಬ್ರದ್ದು ಮದುವೆ ಇನ್ನೂ ಆಗಿಲ್ಲ. ಧ್ರುವನ್ ಲವ್ ಮಾಡ್ತಾರೋ ಹುಡುಗಿ ಆದಿತ್ಯ ಅಂತ ಮಾತ್ರ ಗೊತ್ತಾಗಿದೆ. ಗೊತ್ತಾಗಿದೆ ಅಂದಮೇಲೆ ಮದುವೆ ಆಗುತ್ತೆ ಅಂತ ತಾನೇ ಅರ್ಥ. ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡಬೇಡ. ಅವ್ರ ಮದುವೆ ನಡೆಯೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಅಷ್ಟರಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಅಂದ್ರೆ ಅಣ್ಣ? ಅಂದರೆ ನಾವು ಅದಿತಿನ ಕಿಡ್ನ್ಯಾಪ್ ಮಾಡ್ಬೋದು, ಧ್ರುವನ್ನ ದೇವರ ಪಾದ ಸೇರಿಸ್ಬೋದು. ಯೋಚನೆ ಮಾಡಬೇಡ, ಇದಕ್ಕೆ 1000 ದಾರಿ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.